ನಮ್ಮ ಗಿಲ್ಲಿ ನಟರವರು ದಿನದಿಂದ ದಿನಕ್ಕೆ ಸ್ಟಾರ್ ಆಗ್ತಾ ಇದ್ದಾರೆ. ಯಾವುದೇ ಫಂಕ್ಷನ್ಗಳಿರಲಿ, ಯಾವುದೇ ಕಾರ್ಯಕ್ರಮಗಳಿರಲಿ, ಅದರಲ್ಲಿ ಕಾಣಿಸ್ತಾ ಇರೋದು ಗಿಲ್ಲಿ ಮತ್ತು ಕಾವ್ಯ ಜೋಡಿ. ಗಿಲ್ಲಿಯ ಮಾತುಗಳು ಒಂದೊಂದು ಮುತ್ತಿನಂತಿದ್ದು ಈ ಒಂದು ಮಾತು ವೈರಲ್ ಆಗ್ತಾ ಇದೆ. ಇದನ್ನ ಗುರುತಿಸ್ತಾ ಇದ್ರು, ಇವಾಗ ಮೆರೆಸ್ತವ್ರೆ. ಕರ್ನಾಟಕ ನನ್ನ ಮನೆ ಆಗ್ಬಿಟ್ಟೈತೆ. ಇದರಲ್ಲ ಅಸಲಿಯತ್ತೇನು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಬಂಧುಗಳೇ, ನಾವೆಲ್ಲರೂ ಕೂಡ ಅನೇಕ ಬಿಗ್ ಬಾಸ್ ಸೀಸನ್ಗಳನ್ನು ನೋಡಿದ್ದೇವೆ. ಆದರೆ ಈ ಒಂದು ಸೀಸನ್ ಮಾತ್ರ ಎಲ್ಲರಿಗೂ ಅಚ್ಚುಮೆಚ್ಚು. ಹಾಗೆಯೇ ಎಲ್ಲ ಅಭ್ಯರ್ಥಿಗಳನ್ನು ಸೀಸನ್ ಮುಗಿದ ನಂತರ ಜನ ಮರೆತು ಬಿಡೋದು ಕಾಮನ್ ಆಗಿರ್ತಿತ್ತು. ಆದರೆ ಈ ಒಂದು ಸೀಸನ್ನಲ್ಲಿ ನಮ್ಮ ಗಿಲ್ಲಿ ಮತ್ತು ಕಾವ್ಯ ಜೋಡಿನ ಜನ ಮರಿತಾನೇ ಇಲ್ಲ. ದಿನದಿಂದ ದಿನಕ್ಕೆ ಗಿಲ್ಲಿಯ ಕ್ರೇಜ್ ಹೆಚ್ಚಾಗ್ತಾನೆ ಇದೆ. ಗಿಲ್ಲಿ ಮತ್ತು ಕಾವ್ಯ ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ಬಿಸಿ. ಗಿಲ್ಲಿ ಓದಲ್ಲೆಲ್ಲ ಅವನ ಡೈಲಾಗ್ಗಳ ಸುರಿಮಳೆ, ಜೊತೆಗೆ ಕಾವ್ಯ ಜೊತೆ ನೃತ್ಯ, ಜನರಿಗೆ ಒಂದಿಷ್ಟು ಚಿಟ್ಚಾಟ್ ಇದ್ದೇ ಇರುತ್ತದೆ. ಇವರು ಇದ್ದಲ್ಲೆಲ್ಲ ನಗೆವನದು ಖಂಡಿತವಾಗಿಯೂ ಕಟ್ಟಿಟ್ಟ ಬುತ್ತಿ. ಇದು ಜಾತ್ರೆ ಇರಲಿ, ಸೀರಿಯಲ್ ಸಂತೆ ಇರಲಿ, ಜೊತೆಗೆ ಸೀರೆ ಹಬ್ಬವಿರಲಿ, ಪ್ರತಿಯೊಂದರಲ್ಲೂ ಕೂಡ ಗಿಲ್ಲಿದೆ ಅವ. ನಮ್ಮ ಗಿಲ್ಲಿಯವರು ಕರ್ನಾಟಕದ ಮೂಲೆ ಮೂಲೆಗೂ ಕೂಡ ಸಂಚರಿಸ್ತಾ ಜನರನ್ನ ಮನರಂಜಿಸಿ ಅವರಿಗೆ ಅಭಿಮಾನವನ್ನ ತೋರಿಸ್ತಾ ಇದ್ದಾರೆ. ಈ ಮೊನ್ನೆ ನಮ್ಮ ಹುಳಿಯಾರಿನಲ್ಲಿ ನಡೆದಂತಹ ಗೌರಿ ಕಲ್ಯಾಣ ಅಂತಕ್ಕಂತಹ ಸೀರಿಯಲ್ ಸಂತೆಯಲ್ಲೂ ಕೂಡ ಗಿಲ್ಲಿಯ ಕ್ರೇಜ್ ಹೆಚ್ಚಾಗೇ ಇತ್ತು. ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವ ಈ ಗೌರಿ ಕಲ್ಯಾಣ ಸೀರಿಯಲ್ನ ಸಂತೆಯನ್ನ ತುಮಕೂರು ಜಿಲ್ಲೆಯ ಹುಳಿಯಾರಿನಲ್ಲಿ ಹಮ್ಮಿಕೊಂಡಿದ್ರು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗಿಲ್ಲಿಯವರು ಕೂಡ ಭಾಗವಹಿಸಿ ಜನರಿಗೆ ಮನರಂಜನೆ ನೀಡಿದ್ರು. ಗಿಲ್ಲಿ ಇದ್ದ ಮೇಲೆ ನೀವೆಲ್ಲ ಕೇಳಬೇಕಲ್ಲ, ಎಷ್ಟೇ ಸೀರಿಯಲ್ನ ಯಾರೇ ಜನ ಇದ್ರೂ ಕೂಡ ಗಿಲ್ಲಿ ಬಂದೊಡನೆ ಜನರಿಗೆ ಕ್ರೇಜ್. ಇಂತಹ ಒಂದು ಸಂದರ್ಭದಲ್ಲಿ ಆ್ಯಂಕರ್ ಸುಷ್ಮಿತಾ ಅವರು ಕೇಳಿದ ಪ್ರಶ್ನೆ ಏನಂದರೆ, ತಾವು ಬಿಗ್ ಬಾಸ್ ಮುಗಿದ ಮೇಲೆ ಮನೆಗೆ ಹೋಗ್ತಿಲ್ವಲ್ಲ ಅಂತಕ್ಕಂಥ ಪ್ರಶ್ನೆ. ಅದಕ್ಕೆ ಗಿಲ್ಲಿಯ ಉತ್ತರ, ಕರ್ನಾಟಕವೇ ನನ್ನ ಮನೆ. ಆಗ ನನ್ನನ್ನು ಗುರುತಿಸ್ತಿದ್ರು, ಈಗ ನನ್ನನ್ನು ಮೆರೆಸ್ತಾ ಇದ್ದಾರೆ. ಹೌದಲ್ಲ, ಗಿಲ್ಲಿಯ ಈ ಒಂದು ಒಳ್ಳೆಯತನ ಗಿಲ್ಲಿಯನ್ನು ಹೆಚ್ಚು ಜನರು ಇಷ್ಟಪಡೋದಕ್ಕೆ ಕಾರಣವಾಗಿದೆ. ಗಿಲ್ಲಿ ಇನ್ನೂ ಎತ್ತರಕ್ಕೆ ಬೆಳೆಯಲಿ, ಹೆಚ್ಚಿನರಿಗೆ ಪರಿಚಿತನಾಗಲಿ, ಹೆಚ್ಚು ನೇಮ್ ಫೇಮ್ ಗಳಿಸಲಿ ಅಂತ ಹೇಳಿ ಗಿಲ್ಲಿಯ ಬಗೆಗಿನ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಂಧುಗಳೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಹಾಗೆಯೇ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನು ಫಾಲೋ ಮಾಡಿ, ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.